ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಯಾರ್ಯಾರೆಲ್ಲ ಹೊಸದಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಈ ಒಂದು ಮಾರ್ಚ್ ತಿಂಗಳಲ್ಲಿ ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಯಾಕೆಂದರೆ ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಗೊತ್ತಿಲ್ಲದೇ ನಾವು ವೆಯ್ಟ್ ಲಾಸ್ ಆಗ್ತಾ ಇರ್ತೀವಿ, ಸ್ವೆಟ್ ಆಗ್ತಾ ಇರುತ್ತೆ, ಜಾಸ್ತಿ ನೀರು ಕುಡಿಬೇಕು, ಲಿಕ್ವಿಡ್ ಐಟಮ್ ತಗೋಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೇ ಆಟೋಮೆಟಿಕ್ ಸಣ್ಣ ಹಾಕ್ತಾ ಇರ್ತೀವಿ. ಅದಕ್ಕೆ ಒಂದು ಸ್ವಲ್ಪ ನಾವು ಪ್ರೆಷರ್ ಕೊಡಬೇಕು ಅಷ್ಟೇ. ಪ್ರೆಷರ್ ಅಂದರೆ ಎಕ್ಸಸೈಸ್ ಆಗಿರಲಿ, ಯೋಗ ಆಗಿರಲಿ, ಅಥವಾ ನಾವು ತೊಗೊಳ್ಳುವಂಥ ಫುಡ್ ಕಂಟ್ರೋಲ್ ಆಗಿರಲಿ, ಇವೆಲ್ಲನೂ ಮಾಡ್ತಾ ಹೋದರೆ ಸೊ ನಮಗೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದೆ ಏನಪ್ಪ ಅಂದರೆ, ಸೊ ವೆಯ್ಟ್ ಲಾಸ್ ಮಾಡುವಾಗ ಈ ಒಂದಷ್ಟು ತಪ್ಪುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನಾನು ಏನೇನೆಲ್ಲ ತಪ್ಪು ಮಾಡಿದ್ದೆ, ಸೊ ಈ ಒಂದಷ್ಟು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆದರೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ಬಂದು ಸೋಮವಾರ, ಮಾರ್ಚ್ ಫಸ್ಟ್ ವೀಕ್ ಫಸ್ಟ್ ಡೇ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ, ಇವತ್ತೇ ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿಬಿಡಿ. ಏನಂದರೆ ಒಂದು 21 ಡೇಸ್ ಅಂತ ಚಾಲೆಂಜ್ ಇಟ್ಕೊಬೇಡಿ. ಓಕೆನಾ? 21 ಡೇಸು ಅಥವಾ ಈ ತಿಂಗಳು ಪೂರ್ತಿನೋ 30-31 ಇರುತ್ತೆ ಈ ಒಂದು ತಿಂಗಳು. ಓಕೆನಾ? ಸೊ ಚಾಲೆಂಜ್ ತಗೊಳ್ಳಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಾನು ತೋರಿಸೋ ರೀತಿ ನೀವು ವೆಯ್ಟ್ ಲಾಸ್ ಮಾಡಿದ್ದೀರಾ ಅಂದರೆ ಆಟೋಮೆಟಿಕ್ 4-5 kg ಆಗುವಷ್ಟು ನೀವು ತೂಕನ ಇಳಿಸ್ಬೋದು ಒಂದೇ ತಿಂಗಳಲ್ಲಿ. ಓಕೆನಾ? ಹೆಲ್ತಿಯಾಗಿ ಎಲ್ಲ ಊಟನೂ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ಯಾವ ರೀತಿ ಈ ಒಂದು ವೆಯ್ಟ್ ಲಾಸ್ಗೆ ನಾವು ಏನೇನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನು ನಾನು ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬುಕ್ಕಲ್ಲಿ ಬರ್ಕೊಂಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಮರ್ತು ಬಿಡ್ತೀನಿ ಅಂತ ಹೇಳಿ. ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಬಂದು ಆದಷ್ಟು ನಿಮ್ಮ ಮನೆಗೆ ಜಂಕ್ ಫುಡ್ ತರೋದನ್ನು ಅವಾಯ್ಡ್ ಮಾಡಿ. ಓಕೆನಾ? ಆದಷ್ಟು ಹೊರಗಡೆ ತಗೊಬರುವಂತಹ ತಿಂಡಿ, ಬೇಕ್ರಿ ತಿನಿಸಾಗಿರಲಿ, ಜಂಕ್ ಫುಡ್ಸ್ ಆಗಿರಲಿ. ಇನ್ನು ಬೇಕ್ರಿ ತಿಂಡಿ ಮತ್ತು ಜಂಕ್ ಫುಡ್ ಎರಡು ಒಂದೇ. ಆದಷ್ಟು ಕಡಿಮೆ ಮಾಡೋ ಬದಲು ಬಿಟ್ಟೇ ಬಿಡಿ. ಓಕೆನಾ? ತಿಂಡಿ ಇದೆ ಅಂದ್ರೇ ನಮಗೆ ತಿನ್ನಬೇಕು ಅಂತ ಅನಿಸೋದು. ಇಲ್ಲ ಅಂದರೆ ಅದು ಗಮನನೇ ಹೋಗೋದಿಲ್ಲ ನಮಗೆ. ಅದನ್ನು ನೋಡ್ತಿದ್ರೆ ನಮ್ಗೆ ಅದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಓಕೆನಾ? ಸೊ ಅದು ಮನೆಗೆ ತೊಗೊಂಬರ್ದೇ ಇದ್ದರೆ ನಮ್ಗೆ ಅದ್ರ ಮೇಲೆ ಗಮನನೇ ಇರೋದಿಲ್ಲ. ಓಕೆ? ಸೊ ಆದಷ್ಟು ಕಡಿಮೆ ಮಾಡಿ. ಮಕ್ಕಳಿದ್ದಾರೆ ಅಂತ ಕೇಳ್ಬೋದು. ಸೊ ಮಕ್ಳಿಗಾದರೂ ತೊಗೊಂಡು ಕೊಡಬೇಕಲ್ವ ಅಂತ ಆ ಕ್ಷಣಕ್ಕೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಡು ಕೊಟ್ಟು ಅವರೇ ತಿಂದು ಅವರೇ ಖಾಲಿ ಮಾಡಿಬಿಡ್ಬೇಕು. ಮತ್ತು ನಮಗೆಲ್ಲ ಇಡೋ ಹಾಗೆ ಇಲ್ಲ. ಅಥವಾ ಜಾಸ್ತಿ ತೊಗೊಂಬಂದು ನಾಳೆ ಕೊಡೋಣ ಮಕ್ಕಳಿಗೆ, ನಾಳಿದ್ದು ಕೊಡೋಣ ಅಂತ ಅಂದ್ಕೊಂಡ್ರೆ ಅದು ಮಕ್ಕಳು ಕೊಡೋದಿಲ್ಲ, ನಾವೇ ತಿನ್ಕೊಂಡ್ಬಿಡ್ತೀವಿ. ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಿಗೆ ಹೋಗ್ಬಿಟ್ಟಿರುತ್ತೆ ಅದು. ಓಕೆನಾ? ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಅದಿದ್ದಾಗ ಮಾತ್ರನೇ ನಮ್ಗೆ ಅದು ತಿನ್ನಬೇಕು ಅಂತ ಅನಿಸೋದು. ಸೊ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿಬಿಡಿ. ಓಕೆನಾ? ಫಸ್ಟ್ ಮಾಡಬೇಕಾಗಿರೋದು ಇದೆ. ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಆಗಿರಲಿ, ಕಬೋರ್ಡ್ಸಲ್ಲಿ ಜಂಕ್ ಫುಡ್ಸ್ ಆಗಿರಲಿ, ಆದಷ್ಟು ಕಡಿಮೆ ಮಾಡಿಬಿಡಿ. ಫಸ್ಟ್ ಮಾಡಿ ಈ ಒಂದು ಕೆಲಸ ಫಸ್ಟ್ ಸ್ಟಾರ್ಟ್ ಮಾಡಿ ಮನೇಲಿ. ಓಕೆನಾ? ಅನಂತರ ಬಂದು ನಿದ್ದೆ. ನಮಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 6-7 ಗಂಟೆ ಆಗುವಷ್ಟು ನಿದ್ದೆ ಬೇಕೇ ಬೇಕು. ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ ನೈಟಲ್ಲಿ. ಓಕೆನಾ? ಸೊ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ. ಏನು ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡಿ. ಯಾವುದೇ ತಂಟೆ ತಾಪತ್ರೆಗಳು ಮನೆಯಲ್ಲಿರೋದು ಯಾವಾಗಲೂ ಇದ್ದಿದ್ದೆ. ಓಕೆನಾ? ಸಂಸಾರ ಆಗಿರಲಿ, ಜೀವನ ಆಗಿರಲಿ, ಅದು ಇದ್ದಿದ್ದೆ. ಆದಷ್ಟು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 6-7 ಅವರ್ ಆಗುವಷ್ಟು ನಿದ್ದೆಯನ್ನು ಮಾಡಿ. ಇವಾಗ ಒಂದು 10 ಗಂಟೆಗೆ ಮಲಗಿದ್ದೀರಾ ಅಂದ್ರೂ ಸೊ ಒಂದು 5 ಗಂಟೆವರೆಗೂ ಆದರೂ ಚೆನ್ನಾಗಿ ನಿದ್ದೆ ಮಾಡಿ. ಓಕೆನಾ? ಸೊ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ? ನಿದ್ದೆನ ಚೆನ್ನಾಗಿ ಮಾಡಬೇಕು. ಇನ್ನು ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು, ಅಕ್ಕ ನೀವು ಮಧ್ಯಾಹ್ನ ಹೊತ್ತು ಮಲ್ಕೊತೀರಾ ಅಂತ. ಖಂಡಿತ ನಾನು ಮಲಗೋದಿಲ್ಲ. ಅಕಸ್ಮಾತ್ ನನಗೇನಾದರೂ ತುಂಬ ಟಯರ್ಡ್ ಆದಾಗ ಅಥವಾ ಏನೂ ಕೆಲಸ ಇಲ್ಲ, ಏನು ಮಾಡೋದು, ಫೋನ್ ನೋಡಿ ಸಾಕಾಯಿತು, ಟಿ ವಿ ನೋಡಿ ಸಾಕಾಯಿತು ಅಂದಾಗ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ನಿದ್ದೆ ಮಾಡಲ್ಲ. ಓಕೆನಾ? ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಷ್ಟೇ. ನಿದ್ದೆಗಂತೂ ಜಾರೋದೇ ಇಲ್ಲ. ನಾನು ಮಧ್ಯಾಹ್ನ ಹೊತ್ತು ಮಲಗೋದೇ ಇಲ್ಲ. ಓಕೆನಾ? ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ತೀನಿ ಅಷ್ಟೇ. ಅನಂತರ ಒಂದು ಆದಷ್ಟು ಬೇಗ ಹೇಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನಾನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ನಲ್ವ. ಆದಷ್ಟು ಬೇಗ ಒಂದು 5 ಗಂಟೆಗೆ ಎದ್ದು ಎಕ್ಸಸೈಸು, ವಾಕಿಂಗು ಅಥವಾ ಯೋಗನೋ ಏನೋ ಒಂದು ಮಾಡಿ ಆ್ಯಕ್ಟಿವ್ ಆಗಿರಬೇಕು. ಮೈಂಡು, ಬಾಡಿ ಎಲ್ಲನೂ. ಓಕೆನಾ? ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನಮ್ಮ ಒಂದು ಕಾರ್ಯ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಎಕ್ಸಸೈಸು, ಯೋಗನೋ ಅಥವಾ ವಾಕಿಂಗು ಏನೋ ಒಂದು ಮಾಡಿ
ಬಾಡಿ ಮಾತ್ರ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ನಮ್ಮ ಮೈಂಡು ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ಈ ಒಂದು 3 ಕೆಲಸಗಳನ್ನು ತಪ್ಪದೆ ಚಾಚು ತಪ್ಪದೆ ಮಾಡಿ. ಓಕೆ, ಅನಂತರ ಒಂದು ನೆಕ್ಸ್ಟ್ ಇನ್ನು ಊಟದ ವಿಷಯಕ್ಕೆ ಬಂದರೆ, ಫಸ್ಟು ಈ ನೀರನ್ನು ಆದಷ್ಟು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. ಏನು ಬೇಸಿಗೆ ಸ್ಟಾರ್ಟ್ ಆಗ್ತಿದೆ, ತುಂಬಾ ಬಿಸಿಲು, ಬಿಸಿಲು ಇವಾಗೇ ಶುರುವಾಗೋಗ್ಬಿಟ್ಟಿದೆ ಬಿಸಿಲು. ಆದಷ್ಟು ನೀರನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡಿ. ನೀರು ಕುಡಿದಿದ್ರೆ ಯೂರಿನ್ ಪಾಸ್ ಮಾಡ್ತಾ ಇರಬೇಕು. ತುಂಬಾ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಆ ಒಂದು ನೀರನ್ನು ನಾವು ಹೆಚ್ಚು ಕುಡಿದಿದ್ದಷ್ಟು. ಓಕೆನಾ. ಆದಷ್ಟು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಒಂದು ಏನು ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಆದಷ್ಟು ನೀರು ಕುಡಿಯೋದ್ರಿಂದ. ಓಕೆ, ನಂತರ ಬಂದು ಟೈಮ್ ಕರೆಕ್ಟಾಗಿ ಊಟ ಮಾಡಿ. ಟೈಮ್ ಕರೆಕ್ಟಾಗಿ ಇವಾಗ 11:30ಗೆ ಲಂಚು, ಸಾಯಂಕಾಲ 6 ಗಂಟೆ 6:30ಗೆಲ್ಲನೂ ಡಿನ್ನರು. ಮಧ್ಯ ಏನು ಆ ಒಂದು 4 ಗಂಟೆ 3:30-4 ಗಂಟೆ ಏನಿರುತ್ತೆ ಆ ಒಂದು ಸ್ನ್ಯಾಕ್ಸ್ ರೀತಿ ಡ್ರೈ ಫ್ರೂಟ್ಸು, ಒಂದು ಫ್ರೂಟ್ಸು, ಏನೋ ಒಂದಷ್ಟು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಿದ್ದೀರ ಅಂದರೆ ನೀವು ವೆಯ್ಟ್ ಲಾಸಲ್ಲಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆ ಒಂದು ಟೈಮ್ ನೀವೇನು ಯಾರು ತಿಂತಾರೋ ಬಿಡ್ತಾರೋ ಅದು ಎಲ್ಲ ಬೇರೆ ಪ್ರಶ್ನೆ. ಓಕೆನಾ. ನಿಮ್ಮ ಮಕ್ಳಿಗೆ ಕೊಡ್ತಿರೋ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಟ್ಬಿಟ್ಟು ಆಮೇಲೆ ಊಟ ಮಾಡ್ತಿರೋ ಅವೆಲ್ಲ ಬೇಡ. ಓಕೆನಾ. ಫಸ್ಟು ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡ್ಕೊಬೇಡಿ. ನಾವು ಚೆನ್ನಾಗಿದ್ರೇ ಮನೇಲಿ ಎಲ್ಲರೂ. ಓಕೆನಾ. ಇದನ್ನು ಮಾತ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬೇಡಿ. ನಾವು ಚೆನ್ನಾಗಿದ್ರೇ ಮನೇಲಿ ಎಲ್ಲರೂ. ಓಕೆನಾ. ಸೊ ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಆದಷ್ಟು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ನಂತರ ಬಂದು ಇದು ಮೇನ್ ಮಾಡಬೇಕಾಗಿರೋವಂಥದ್ದು ಏನಪ್ಪ ಅಂದರೆ, ಸೊ ಮಾತ್ರೆಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಮಾತ್ರೆಗಳು ಇವಾಗಂತೂ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ತಲೆನೋವು ಬಂದ್ರೂ ಮಾತ್ರನೇ, ಕೈಕಾಲು ನೋವು ಬಂದ್ರೂ ಮಾತ್ರನೇ, ಮಾತೆತ್ತಿದ್ರೆ ಮಾತ್ರೆಗಳು ನುಂಗ್ತಾರೆ. ಇವಾಗ ಏನೇ ಒಂದು ಬಾಡಿಗೆ ಏನೇ ಒಂದು ಪೇಯ್ನ್ ಬರಲಿ ಆದಷ್ಟು ಮಾತ್ರೆಗಳನ್ನ ತಗೊಳ್ತಾರೆ. ದಯವಿಟ್ಟು ಅದನ್ನು ಆದಷ್ಟು ಕಡಿಮೆ ಮಾಡಿಬಿಡಿ. ಓಕೆನಾ. ಅದು ಮಾತ್ರೆಗಳೇ ತಗೊಳ್ಳೋಕೆ ಹೋಗಬೇಡಿ. ಓಕೆ. ಸೊ ತಲೆನೋವು ಬಂದರೆ ಮಾತ್ರೆ ತಗೊಳ್ತಾರೆ, ಕೈಕಾಲು ನೋವು ಬಂದರೆ ಮಾತ್ರೆ ತಗೊಳ್ತಾರೆ, ಜ್ವರ ಬಂದರೆ ಮಾತ್ರೆ ತಗೊಳ್ತಾರೆ. ನಾನು ನಿಜ ಹೇಳ, ನನ್ನ ಮಾತ್ರೆಗಳೇ ನುಂಗೋದಿಲ್ಲ. ಮಾತ್ರೆಗಳು ನನಗೂ ತುಂಬಾ ದೂರ. ಓಕೆನಾ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂದಾಗ ಮಾತ್ರನೇ ನಾನು ತಗೊಳ್ಳೋದು ಮಾತ್ರೆ. ಇಲ್ಲಾಂದರೆ ಸುಮ್ಮನೆ ನಾನು ಅದರ ಸವಾಸಕ್ಕೆ ಹೋಗೋದೇ ಇಲ್ಲ. ಆದಷ್ಟು ಮಾತ್ರೆಗಳನ್ನು ಕಡಿಮೆ ಮಾಡಿ. ಅದು ಕಿಡ್ನಿಗೆ ತುಂಬಾ ಎಫೆಕ್ಟ್ ಹೋಗುತ್ತಾ, ತುಂಬಾ ಎಫೆಕ್ಟು. ನಾನು ನೋಡಿರೋ ಪ್ರಕಾರ ತುಂಬ ಹೆವಿ ಮಾತ್ರೆಗಳನ್ನು ತೊಗೊತಾರೆ. ನಾನು ನೋಡಿದ್ದೀನಿ ಸುಮಾರು ಜನನ. ಕೈಕಾಲು ನೋವು ಬಂದರೆ ಮಾತ್ರೆ, ತಲೆನೋವು ಬಂದರೆ ಮಾತ್ರೆ, ನೆಗಡಿ ಬಂದರೆ ಮಾತ್ರೆ, ಏನು ಇದಾದ್ರೂ ಮಾತ್ರೆ. ಆದಷ್ಟು ಮಾತ್ರೆಗಳನ್ನು ಕಡಿಮೆ ಮಾಡಿಬಿಡಿ. ಓಕೆನಾ. ಕಡಿಮೆ ಮಾಡಿ, ಏನು ಬಿಟ್ಟೇ ಬಿಡಿ. ಮಾತ್ರೆಗಳ ಸವಾಸಕ್ಕೆ ಹೋಗಬೇಡಿ. ಇನ್ನು ಅವಶ್ಯಕತೆ ಇದ್ದವ್ರು ಮಾತ್ರ ತಗೊಳ್ಳೇಬೇಕು. ಈ ಡಯಾಬಿಟಿಸ್ ಇರೋರು, ಈ ಥೈರಾಯ್ಡ್ ಇರೋರು ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ಓಕೆನಾ. ಸೊ ಸುಮ್ಮನೆ ಆದಷ್ಟು ತಗೊಳ್ಳೋಕ್ಕೆ ಹೋಗಬೇಡಿ. ಇದು ಮಾತ್ರ ವೆಯ್ಟ್ ಲಾಸಲ್ಲಿ ಇದು ನಾವು ಮಾತ್ರೆಗಳು ಹೆಚ್ಚು ತೊಗೊಂಡಿದ್ದೀವಿ ಅಂದರೆ ನೀವೇನು ತಿಪ್ಪರ್ಲಾಗ ಹೊಡೆದ್ರೂ ಸಹ ವೆಯ್ಟ್ ಲಾಸ್ ಮಾತ್ರ ಆಗೋದೇ ಇಲ್ಲ. ಓಕೆನಾ. ಇದನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಓಕೆ. ಆದಷ್ಟು ಮಾತ್ರೆಗಳನ್ನು, ಟ್ಯಾಬ್ಲೆಟ್ಸನ್ನು ಕಂಟ್ರೋಲ್ ಮಾಡಿ. ನಂತರ ಬಂದು ಫೀಡಿಂಗ್ ಮದರ್ಸು. ನನಗೆ ಸುಮಾರು ಜನ ಕಮೆಂಟ್ ಮಾಡಿದರು, ಅಕ್ಕ ನಾನು ಫೀಡಿಂಗ್ ಮದರ್, ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಬೋದಾ, ನನ್ನ ಮಗುಗೆ ಇವಾಗ 5 ತಿಂಗಳು 6 ತಿಂಗಳು ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಸೊ ಫೀಡಿಂಗ್ ಮದರ್ಗೆ ನಾನು ವೆಯ್ಟ್ ಲಾಸ್ ಮಾಡಿ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಆ ಒಂದು ತಾಯ್ತನ ಅನ್ನೋದು ನಮಗೆ ಆವಾಗಲೇ ಸಿಗೋದು. ಓಕೆನಾ. ಆದಷ್ಟು ಮಕ್ಕಳಿಗೆ ಹೆಚ್ಚು ಹಾಲನ್ನು ಹಾಲು ಉತ್ಪತ್ತಿ ತುಂಬ ಚೆನ್ನಾಗಿ ಆಗಬೇಕು. ಮಗುಗೆ ಹಾಲಿನ ಒಂದು ಉತ್ಪತ್ತಿ ತುಂಬ ಚೆನ್ನಾಗಿ ಆಗಬೇಕು. ಸೊ ಆವಾಗಲೇ ಮಗು ಚೆನ್ನಾಗಿರೋದು. ಓಕೆನಾ. ಸೊ ನಾವು ವೆಯ್ಟ್ ಲಾಸ್ ಮಾಡಬೇಕಂತ ಕಮ್ಮಿ ಊಟ ತಿಂದು ಮಗುಗೂ ಹಾಲಿಲ್ಲದೆ ನಾವು ನಿಶಕ್ತಿಯಾಗಿರೋದು ಬೇಡ. ಆದಷ್ಟು ಹೆಚ್ಚು ನೀರು ಕುಡೀರಿ. ಓಕೆನಾ. ಆದಷ್ಟು ಹೆಚ್ಚು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಮಗುಗೆ ಹಾಲಿನ ಒಂದು ಉತ್ಪತ್ತಿನೂ ಸಹ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ನಮ್ಮ ಒಂದು ವೆಯ್ಟ್ ಲಾಸು ಸಹ ತುಂಬ ಚೆನ್ನಾಗಿ ಆಗುತ್ತೆ. ಓಕೆನಾ. ಸೊ ಟೈಮ್ ಕರೆಕ್ಟಾಗಿ ಊಟ ಮಾಡಿ. ಫೀಡಿಂಗ್ ಮದರ್ಸ್ಗೆ ನಾನು ಹೇಳ್ತಾ ಇರೋವಂಥದ್ದು, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಹಣ್ಣುಗಳನ್ನು ತಿನ್ನಿ. ಇವಾಗಂತೂ ಯಾವುದೇ ರೀತಿಯಾದಂಥ ಪಥ್ಯ ಇಲ್ವಪ್ಪ. ಓಕೆನಾ. ಡಾಕ್ಟರ್ಸು ಸಹ ಹೇಳ್ತಾರೆ ಯಾವುದು ಪಥ್ಯ ಇಲ್ಲ, ಎಲ್ಲನೂ ತಿನ್ನಿ ಅಂತ ಹೇಳ್ತಾರೆ. ಓಕೆನಾ. ಸೊ ಎಲ್ಲನೂ ತಿನ್ನಿ, ಟೈಮ್ ಕರೆಕ್ಟಾಗಿ ತಿನ್ನಿ. ಆದಷ್ಟು ನೀರನ್ನು ಜಾಸ್ತಿ ಕುಡಿಯೋದಕ್ಕೆ ಟ್ರೈ ಮಾಡಿ. ನೀರು ಕುಡಿದಷ್ಟು ಮಗುಗೆ ಹಾಲಿನ ಏನಾಗುತ್ತೆ ಗೊತ್ತಾ, ನೀರು ಕುಡಿದಾಗ ನಮಗೆ ಒಂದು
ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಆವಾಗ ನಮ್ಮ ಒಂದು ದೇಹದಲ್ಲಿ ಅಂದರೆ ಫೀಡಿಂಗ್ ಮದರ್ಸ್ಗೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೊ ಮಕ್ಕಳಿಗೂ ಸಹ ಹಾಲು ಸಾಕಾಗಷ್ಟು ಬರುತ್ತೆ. ಓಕೆನಾ. ಆದಷ್ಟು ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ, ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಹಣ್ಣುಗಳನ್ನು ತೊಗೊಳ್ಳಿ. ಇಷ್ಟೇ ನಾನು ಫೀಡಿಂಗ್ ಮದರ್ಸ್ಗೆ ಹೇಳುವಂಥದ್ದು. ಇನ್ನು ಅದೇ ಏನು ಫೀಡಿಂಗ್ ಮದರ್ಸ್ಗೆ ಅದೇ ನೀರು ಕುಡಿಯೋದ್ರಿಂದ ಈ ಮಲಬದ್ಧತೆ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಓಕೆನಾ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಸೊ ಅದು ಇರೋದಿಲ್ಲ. ಈ ಡೆಲಿವರಿ ಆದಮೇಲೆ ನಮ್ಮ ಒಂದು ದೇಹದಲ್ಲಿ ತುಂಬಾ ಬ್ಲಡ್ ಹೋಗಿರುತ್ತೆ, ನೀರಾಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಮೋಷನ್ ಹೋಗೋದಕ್ಕಾಗೋದಿಲ್ಲ. ಸುಮಾರು ಒಂದು ವಾರ 2 ವಾರದವರೆಗೂ ಹೋಗೋದಕ್ಕೆ ಆಗೋದಿಲ್ಲ. ನಾನು ಸುಮಾರು ಜನನ ನೋಡಿದ್ದೀನಿ. ಸೊ ಆದಷ್ಟು ನೀರನ್ನು ಕುಡಿಯೋದಕ್ಕೆ ಇದು ಮಾಡಿ. ಮತ್ತು ಈ ಆರೆಂಜನ್ನು ತಿನ್ನಿ, ಮತ್ತು ಏನದು ಕ್ಯಾರೆಟು. ಸೊ ಕ್ಯಾರೆಟನ್ನು ತಿನ್ನಿ, ಆರೆಂಜು, ಕ್ಯಾರೆಟು ಇವೆಲ್ಲ ಮತ್ತು ನಮ್ಮ ಒಂದು ದೇಹಕ್ಕೆ ತುಂಬಾ ಒಳ್ಳೆಯದು. ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಕ್ಯಾರೆಟ್ ಮತ್ತು ಈ ಒಂದು ಆರೆಂಜ್ಗೆ ತುಂಬಾ ಪವರ್ ಇದೆ, ಆ ಒಂದು ಮಲಬದ್ಧತೆಯನ್ನು ಕಡಿಮೆ ಮಾಡೋದಕ್ಕೆ. ಓಕೆನಾ. ಸೊ ನೀರನ್ನು ಚೆನ್ನಾಗಿ ಕುಡೀರಿ. ಅನಂತರ ನಮಗೆ ನಾವು ಟೈಮ್ ಕೊಟ್ಕೋಬೇಕು. ನಮಗೆ ನಾವು ಟೈಮ್ ಕೊಡಬೇಕು. ನಮ್ಮೊಂದು ರೆಸ್ಟ್ ಆಗಿರಲಿ ಅಥವಾ ನಾವು ತಿನ್ನೋವಂತಹ ಊಟ ಆಗಿರಲಿ. ಅಂದರೆ ಇವಾಗ ಏನು ಅನ್ಕೊತೀವಿ ಅಂದರೆ, ಅಯ್ಯೋ ಎಲ್ಲ ಕೆಲಸ ಮುಗಿಸ್ಬಿಡ್ಲಪ್ಪ, ಆಮೇಲೆ ಬೇಕಾದರೆ ಊಟ ಮಾಡಿದ್ರೆ ಆಗುತ್ತೆ ಅಂತ ಊಟ ಮಾಡ್ತೀವಿ. ದಯವಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಆ ತಪ್ಪನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಊಟ, ಆಮೇಲೆ ಕೆಲಸ. ಓಕೆನಾ. ಊಟ ಮಾಡಿಬಿಟ್ಟು ಕೆಲಸ ಮಾಡಿ. ನಮ್ಮ ತಿಂದಿರೋದು ಸಹ ಜೀರ್ಣ ಆಗುತ್ತೆ, ಮತ್ತು ನಮಗೆ ಊಟದ ಒಂದು ಅವಶ್ಯಕತೆ ಬೇಕಾಗುತ್ತೆ. ನಾವು ಎಲ್ಲ ಕೆಲಸ ಮಾಡಿಬಿಟ್ಟು ಊಟ ಮಾಡಿದ್ದೀವಿ ಅಂದರೆ ನಮಗೆ ಅದು ಬೇಗ ಜೀರ್ಣನೂ ಆಗೋದಿಲ್ಲ, ನಮಗೂ ಹಸುವಾಗೋದಿಲ್ಲ. ಮತ್ತು ಹಸುವಾಗೋಕ್ಕೆ ಮುಂಚೆನೇ ಊಟ ಮಾಡ್ತೀವಿ, ಮತ್ತು ಆ ಒಂದು ಫ್ಯಾಟ್ ಅನ್ನೋದು ಸ್ಟೋರ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ನಾವು ದಪ್ಪ ಹಾಕ್ತೀವಿ. ಓಕೆನಾ. ನಮಗೆ ನಾವು ಟೈಮ್ ಕೊಟ್ಕೊಂಡು ನಮಗೆ ನಾವು ಟೈಮ್ ಕೊಡಬೇಕು ಅಷ್ಟೇ, ಏನೂ ಇಲ್ಲ. ಆನಂತರ ಆದಷ್ಟು ಹುಮ್ಮಸ್ಸಿಂದ ಇರಿ, ಖುಷಿಯಾಗಿರಿ. ಯಾವಾಗಲೂ ಖುಷಿಯಾಗಿರಿ. ಯಾವುದೇ ರೀತಿಯಾದಂತಹ ಟೆನ್ಷನ್ ಬೇಡ ನಿಮಗೆ. ಓಕೆನಾ. ಆದಷ್ಟು ಖುಷಿಯಾಗಿರಿಯಪ್ಪ. ಯಾವಾಗಲೂ ಆರಾಮಾಗಿ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಸುಖಗಳು ಅವೆಲ್ಲ ಜೀವನದಲ್ಲಿ ಬರ್ತಾ ಇರಬೇಕು. ನಾವು ಅದನ್ನೆಲ್ಲ ಎದುರಿಸ್ತಾ ಇರಬೇಕು. ಖುಷಿಯಾಗೇ ಎದುರಿಸೋಣ. ಖುಷಿಯಾಗಿರಿ. ಟೆನ್ಷನ್ನೇ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಟೆನ್ಷನ್ ಮಾಡಿದಷ್ಟು ನಾವು ವೆಯ್ಟ್ ಅಂತೂ ಗೇನ್ ಆಗ್ತೀವಿ, ಸಣ್ಣ ಅಂತೂ ಆಗೋದಿಲ್ಲ. ಅನ್ಕೋಬೋದು, ಅಯ್ಯೋ ಯೋಚನೆ ಮಾಡಿ 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 ಹೆಂಗಾಗೋಗ್ಬಿಟ್ಟಿದ್ದಾಳೆ ನೋಡಿ ಅಂತ. ಅದು ಅವರ ಆರೋಗ್ಯದ ಮೇಲೆ ಬೀಳ್ತಾ ಇರುವಂಥ ಪ್ರಭಾವ ಅದು. ಓಕೆನಾ. ಸೊ ಆದಷ್ಟು ಖುಷಿಯಾಗಿರಿ. ಯಾವುದೇ ರೀತಿಯಾದಂತಹ ಟೆನ್ಷನನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಓಕೆ. ಅನಂತರ ನಾನು ಲಾಸ್ಟ್ 2 ದಿನದ ಹಿಂದೆನೇ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಂದಲೇ ನಮ್ಮ ಒಂದು ವೆಯ್ಟ್ ಲಾಸ್ ಅನ್ನೋದು ಹಾಳಾಗೋದು ಅಂತ ಹೇಳಿ. ಹೌದಲ್ವಾ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರು, ಹೌದಕ್ಕ ನೀವು ಹೇಳಿದ ಮಾತು ನಿಜ ಅಂತ ಹೇಳಿ. ಹೌದು. ನಾವೆಲ್ಲಾದರೂ 4 ಜನ ಮಧ್ಯೆ ಕೂತ್ಕೊಂಡಾಗ ಏನಾದರೂ ತೊಗೊಂಡು ಕೊಡ್ತಾರೆ, ಕೊಟ್ಟಾಗ ಬೇಡ ಅಂತೀವಿ. ಪರವಾಗಿಲ್ಲ ತಿನ್ನು, ಏನಾಗೋದಿಲ್ಲ ತಿನ್ನು, ಇರೋದೊಂದಷ್ಟು ದಿನ ಚೆನ್ನಾಗಿ ತಿನ್ಬಿಟ್ಟು ಸಾಯೋಣ, ನೀನೇನು ಡಯಟ್ ಗೀಟ್ ಅಂತ ಅದು ಇದು ಮಾಡಿಕೊಂಡು ಏನು ನೀನು ಅದು ಇದು ತಿಂದಿರ ನೋಡಿ ಹೆಂಗೆ ಸರ್ಗೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅದೇ ನಾವು ಅಲ್ಲಿಂದ ಒಂದು ಸೆಕೆಂಡ್ ಎದ್ದಿದ್ದು ಈಚೆಗಡೆ ಬನ್ನಿ ನೀವು, ಅಂದರೆ ಆ ಒಂದು ಗುಂಪಿಂದ ಬಂದು ಈ ಕಡೆ ಬಂದು ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಓಕೆನಾ. ಚೆನ್ನಾಗಿ ತಿಂತಾಳೆ, ತಿಂದುನೇ ಹೆಂಗಿರೋದವಳು. ಓಕೆನಾ. ಇವಾಗೇನೋ ಡಯಟ್ ಗೀಟ್ ಅದು ಇದು ಅಂತ ಏನೇನೋ ಮಾಡ್ತಿದ್ದಾಳೆ. ಸೊ ಎಷ್ಟು ದಿನ ಮಾಡ್ತಾಳಂತ ನೋಡೋಣ ಅಂತ ಹೇಳ್ತಾರೆ. ಓಕೆನಾ. ದಪ್ಪ ಇದ್ದರೂ ಮಾತಾಡ್ತಾರೆ, ಸಣ್ಣ ಇದ್ರೂ ಮಾತಾಡ್ತಾರೆ. ಜನರ ಬಾಯನ್ನು ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಚೆನ್ನಾಗಿದ್ರೂ ಮಾತಾಡ್ತಾರೆ, ಹಾಳಾಗೋದ್ರೂ ಮಾತಾಡ್ತಾರೆ. ತಲೆನೇ ಕೆಡಿಸ್ಕೋಬಾರ್ದು. ಓಕೆ. ಸೊ ಆದಷ್ಟು ನಿಮ್ಮ ಸುತ್ತಮುತ್ತ ಇರುವಂತಹ ಏನು ಆ ಒಂದು ಒಳ್ಳೆ ಜನರ ಒಂದು ಸಾಹಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನಂತರ ವಾರಕ್ಕೆ 1 ಸತಿ ಲಿಕ್ವಿಡ್ ಡಯಟನ್ನು ಮಾಡಿ. ಸೊ ಆ್ಯಕ್ಚುಲಿ ನಾನು ಇವತ್ತು ಲಿಕ್ವಿಡ್ ಡಯಟಲ್ಲೇ ಇದ್ದೀನಿ. ನನಗೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ. ನನಗೆ ಯಾವುದೇ ರೀತಿಯಾದ ಸುಸ್ತು ಎಲ್ಲ ಏನೂ ಇಲ್ಲ. ಸುಮ್ಮನೆ ಅದು ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ದೇಹಕ್ಕೆ ಊಟ ಹೋಗದೇ ಇದ್ದರೆ ಫುಲ್ಲ ಸುಸ್ತಾಗ್ತೀವಿ ಅಂತ. ಯಾವುದೂ ಇಲ್ಲ. ಆರಾಮಾಗಿ ಆ್ಯಕ್ಟಿವ್ ಆಗಿರ್ಬೋದು.
ಯಾವುದೇ ರೀತಿಯಾದಂಥ ಸುಸ್ತು ಕಿಸ್ತು ಎಲ್ಲ ಏನೂ ಇರೋದಿಲ್ಲ. ಓಕೆನಾ, ಆ್ಯಕ್ಟಿವ್ ಆಗಿರ್ಬೋದು. ವಾರಕ್ಕೆ ಒಂದು ಸತಿ ಆದರೂ ಲಿಕ್ವಿಡ್ ಡಯಟನ್ನು ಮಾಡಿ ನಿಮ್ಮ ಒಂದು ವೆಯ್ಟನ್ನು ಮ್ಯಾನೇಜ್ ಮಾಡುತ್ತೆ. ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಆಗುತ್ತೆ. ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ತುಂಬ ಚೆನ್ನಾಗಿ ಇರುತ್ತೆ. ಓಕೆನಾ, ಆದಷ್ಟು ಒಂದು ವೀಕ್ಗೆ ಒಂದು ಸತಿ ಆದರೂ ನೀವು ಲಿಕ್ವಿಡ್ ಡಯಟ್ ಮಾಡಿ. ಬೆಳಗ್ಗೆ ಒಂದು ಸತಿ ತೊಗೊಳ್ಳಿ, ಅಂದರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋರು ಬೆಳಗ್ಗೆ ಮಧ್ಯಾಹ್ನ ಲಿಕ್ವಿಡನ್ನು ತೊಗೊಂಡು ಸಾಯಂಕಾಲ ಒಂದಷ್ಟು ಊಟ ಮಾಡಿ. ಓಕೆನಾ, ಸೊ ಆದಷ್ಟು ಲಿಕ್ವಿಡ್ ಡಯಟನ್ನು ಮಾಡಿ. ನಾನು ವಾರಕ್ಕಾದರೂ ಒಂದು ಸತಿನಾದರೂ ಮಾಡ್ತೀನಪ್ಪ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಇದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋದು ನನಗಂತೂ. ಓಕೆನಾ, ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಮತ್ತು ಇನ್ನೊಂದು, ಆದಷ್ಟು ಲೋ BP ಇರೋರು ಇದ್ರ ಬಗ್ಗೆ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಸೊ ಅಂದರೆ ನಾನು ಹೇಳಿದ ಹಾಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಲಿಕ್ವಿಡ್ ರೀತಿ ತಗೊಂಡು, ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಿಕ್ವಿಡ್ ರೀತಿ ತಗೊಂಡು ಸಾಯಂಕಾಲ ಆರಾಮಾಗಿ ಊಟ ಮಾಡಿ. ಓಕೆನಾ, ಆದಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಹಣ್ಣು ಮತ್ತು ತರಕಾರಿಗಳು, ಇದರಿಂದನೇ ನಮ್ಮ ವೆಯ್ಟ್ ಲಾಸು ತುಂಬಾ ಚೆನ್ನಾಗಾಗೋದು. ನೀವು ಏನೇ ಮಾಡ್ಬೋದಪ್ಪ, ನೀವು ಎಷ್ಟೇ ಸರ್ಕಸ್ ಮಾಡಿದ್ರೂ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ಊಟ ಹೋದರೆ ಮಾತ್ರ ನಮಗೆ ಆ ಒಂದು ವೆಯ್ಟ್ ಅನ್ನೋದು ಲಾಸ್ ಆಗೋದು. ಹೆವಿ ತಿಂತೀವಿ, ಎಕ್ಸಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಜಾಕಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಫುಡ್ಡು, ನಮ್ಮ ಅವಶ್ಯಕತೆಗಿಂತ ಕಮ್ಮಿ ಫುಡ್ಡನ್ನು ಮಾತ್ರ ನಾವು ತಗೋಬೇಕಾಗುತ್ತೆ. ಓಕೆನಾ, ಇಲ್ಲ ನಾನು ತುಂಬ ಕಮ್ಮಿ ಫುಡ್ಡು ತೊಗೊಂಬಿಟ್ಟು, ಅಂದರೆ ಅವಶ್ಯಕತೆಗಿಂತ ಕಮ್ಮಿ ಫುಡ್ಡು ತೊಗೊಂಬಿಟ್ಟು ಜಾಸ್ತಿ ಕಮ್ಮಿ ಫುಡ್ಡು ತೊಗೊಂಡು ಎಕ್ಸಸೈಸು ಯೋಗ ಮಾಡಿದ್ರೂ ಸಹ ಏನು ವೆಯ್ಟ್ ಲಾಸ್ ಆಗೋಲ್ಲ. ಒಂದು ವೇಳೆ ಹೆಚ್ಚು ಅನಾರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಓಕೆನಾ, ಸೊ ಆದಷ್ಟು ಅವಶ್ಯಕತೆಗಿಂತ ಸ್ವಲ್ಪ ಮಟ್ಟಿಗೆ ಕಮ್ಮಿ ತಗೊಂಡು ಎಕ್ಸಸೈಸು ಯೋಗನ ಮಾಡಿ. ಅನಂತರ ಆದಷ್ಟು ನಮ್ಮ ಒಂದು ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಏನಾದರೂ ಒಂದು ನೋಡಿದಾಗ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನಾಲಿಗೆ ತಿಂದಿರೋ ರುಚಿ, ಆ ಒಂದು ರುಚಿನ ನಮ್ಮ ನೆತ್ತಿಗೆ ಏರಿಸ್ತಾ ಇರುತ್ತೆ. ನಾನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನಮಗೆ. ಅಂಥ ಟೈಮಲ್ಲಿ ಆದಷ್ಟು ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೈಂಡು, ನಿಮ್ಮ ಮನಸ್ಸು ಆದಷ್ಟು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಸೊ ನಮಗೆ ಅದ್ರ ಬಗ್ಗೆ ಗಮನ ಹೋಗೋದಿಲ್ಲ. ಅದು ಅಲ್ಲಿದ್ದರೂ ಸಹ ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಓಕೆನಾ, ಫಸ್ಟು ಮೈಂಡ್ ಆ್ಯಂಡ್ ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳಿ. ಆದಷ್ಟು ತರಕಾರಿ ಮತ್ತು ಹಣ್ಣುಗಳನ್ನ ತಿನ್ನಿ ಅಷ್ಟೇ. ಲಾಸ್ಟ್ ಒಂದು ಪಾಯಿಂಟ್ ಬರ್ಕೊಂಡಿದ್ದೆ, ನಾನು ಆವಾಗಲೇ ಹೇಳಿದ್ದೆ ಅದು. ಇಷ್ಟು ಮಾಡಿಯಪ್ಪ, ನಿಜವಾಗ್ಲೂ ನಿಮಗೆ ಗೊತ್ತಿಲ್ಲದೇ ಆಟೋಮೆಟಿಕ್ ವೆಯ್ಟನ್ನು ಲಾಸ್ ಮಾಡ್ಕೊಳ್ತಾ ಇರ್ತೀರ. ಓಕೆನಾ, ಆದಷ್ಟು ಇವತ್ತೇ ಈ ಕ್ಷಣವೇ ಸ್ಟಾರ್ಟ್ ಮಾಡಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇವತ್ತಿಂದನೇ, ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿ. ಈ ತಿಂಗಳ ಪೂರ್ತಿ ಇಲ್ಲ 21 ಡೇಸ್ ಚಾಲೆಂಜ್ ಅಂತ ತಗೊಂಬಿಡಿ. ಓಕೆನಾ, ನಾನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಫುಡ್ ತೊಗೋಬೇಕು, ಏನು ಎತ್ತ ಅನ್ನೋದು. ಫುಡ್ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲ ನಾನೇನೋ ತೋರಿಸೋದಿಲ್ಲಪ್ಪ. ತೋರಿಸ್ತೀನಿ ಕೆಲವೊಂದಷ್ಟು ನನಗೆ ಗೊತ್ತಿರೋ ಅಷ್ಟು. ಆರಾಮಾಗಿ ಮುದ್ದೆ ಬಾರಿಸಿ, ಚಪಾತಿ ತಿನ್ನಿ, ಬಾಯ್ಲ್ಡ್ ರೈಸ್ ತಿನ್ನಿ, ಎಲ್ಲವೂ ತಿನ್ನಿ. ಚಿಕನ್ ತಿನ್ನಿ, ಲೈಟಾಗಿ ಮಟನ್ ತಿನ್ನಿ, ಮೊಟ್ಟೆ ತಿನ್ನಿ, ಪನ್ನೀರ್ ತಿನ್ನಿ, ಕಾಳುಗಳನ್ನು ತಿನ್ನಿ. ಎಷ್ಟು ಆಪ್ಷನ್ಸ್ ಇದ್ದಾವೆ ಗೊತ್ತಾ, ಎಷ್ಟು ಆಪ್ಷನ್ಸ್ ಇದ್ದಾವೆ. ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾವು. ಮನೆ ಊಟನೇ ತಿಂದು ಆರಾಮಾಗಿ ವೆಯ್ಟ್ ಲಾಸ್ ಆಗಿ. ಓಕೆನಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.